ಭೂತಗಳನ್ನ ನಂಬ್ತೀರಾ? ಸತ್ತ ಮೇಲೆ ಕ್ರಿಯಾಕರ್ಮಗಳಾಗದೇ ಇದ್ರೆ ಆತ್ಮಕ್ಕೆ ಶಾಂತಿ ಸಿಗಲ್ವಾ? ಹೆಣಕ್ಕೆ ಮಕ್ಕಳು ಕೊಳ್ಳಿ ಇಡದೆ ಇದ್ರೆ ಮನೆಗೆ ಕೇಡಾಗತ್ತಾ? ಇಂಥದ್ದೆಲ್ಲ ಯೋಚನೆ ಆ ದಂಪತಿಗೆ ಬಂದಿತ್ತ ಅಥವಾ ಒಂಟಿತನ ಕಾಡಿತ್ತ? ಒಟ್ನಲ್ಲಿ ಕಲ್ಪನೆಗೆ ನಿಲುಕದ ಪ್ರಶ್ನೆಯಾಗಿ ಹೋದ ಆ ನಿಗೂಢ ಸಾವಿನ ಕಥೆ ಇದೆಂತಹ ವಿದಾಯ? ಒಂಟಿ ಮನೆಯಲ್ಲಿ ಅಸ್ಥಿ ಪಂಜರ, ದೇವರ ಕೋಣೆಯಲ್ಲೇ ಸಮಾಧಿಯಾದ್ರ, ದಾಂಪತ್ಯ ಬದುಕಿನ ದುರಂತ ಕಥೆ. ಇದೆಂಥ ವಿದಾಯ? ಒಂದೂರಲ್ಲಿ ಒಂದು ದಟ್ಟವಾದ ಕಾಡು, ಅದರ ಮಧ್ಯೆ ಪುಟ್ಟದೊಂದು ಮನೆ. ಆ ಮನೆಯಲ್ಲಿ ಇಬ್ಬರು ಇರ್ತಾ ಇದ್ರು. ಇದನ್ನು ಕೇಳಿದ್ರೆ ಮಕ್ಕಳಿಗೆ ಹೇಳೋ ಕತೆ ಅನ್ನಿಸಬಹುದು, ಆದರೆ ಇದು ಮಕ್ಕಳನ್ನ ಮಲಗಿಸಲು ಹೇಳೋ ರಾಜಕುಮಾರನ ಕಥೆ ಅಲ್ಲ. ಅಂಥದ್ದೊಂದು ಕಥೆಯನ್ನ ಹೇಳಬೇಕು, ಮಕ್ಕಳ ಕಿಲಕಿಲ ನಗುವನ್ನ ಕೇಳಬೇಕು, ಗೆಜ್ಜೆಯ ಸದ್ದನ್ನ ಆಲಿಸಬೇಕು, ತೊದಲು ನುಡಿಗಳನ್ನ ಕೇಳಿ ಖುಷಿ ಪಡಬೇಕು ಅಂತ ಸದಾ ಹವಣಿಸ್ತಾ ಇದ್ದ ಜೀವಗಳು ಜೀವಂತ ಶವವಾಗಿ ಹೋದ ದುರಂತ ಕತೆ. ಅದಕ್ಕೆ ಸಾಕ್ಷಿಯಾಗಿದ್ದು ಕಾಡು ಪ್ರಾಣಿಗಳು, ಪಕ್ಷಿಗಳು, ಕಾಡು ಮರಗಳು ಮತ್ತು ಅದೊಂದು ಮನೆ. ಈ ಹೆಂಚಿನ ಮನೆ ಹೀಗಿರಲಿಲ್ಲ, ಸುಂದರವಾಗಿತ್ತು. ಹೀಗೆ ವಾರದ ಹಿಂದಿನವರೆಗೂ ಮಾಡು ಸರಿದಿರಲಿಲ್ಲ, ಹಂಚು ಒಡೆದು ಬಿದ್ದಿರಲಿಲ್ಲ, ಪಳೆಯುಳಿಕೆಗಳ ಥರ ಆಗಿರಲಿಲ್ಲ. ಆದರೆ ಮೊನ್ನೆ ಏಕಾಏಕಿ ಕಾಣಿಸಿದ್ದು ಈ ದುಸ್ಥಿತಿಯಲ್ಲಿ. ಏನಾಯ್ತು? ಸಿಡಿಲು ಬಡಿತ? ಇದು ಮಳೆಗಾಲ ಅಲ್ಲ, ಭೂಕಂಪ ಆಗಿಲ್ಲ, ಮತ್ತೇನು ಅವಘಡ ನಡೆದು ಹೋಗಿದೆ. ಸಿಲಿಂಡರ್ ಸ್ಫೋಟನೋ, ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಾನೋ ಅಂದ್ಕೊಂತಿದ್ದೀರಾ? ಅವುಗಳು ಯಾವುದೂ ಅಲ್ಲ. ಅಲ್ಲಿ ಆಗಿರೋದು ನೀವು ನಾವ್ಯಾರೂ ಊಹಿಸಿಕೊಳ್ಳಕ್ಕಾಗದ ದುರಂತವೊಂದರ ಸಾಕ್ಷಿ. ಅಲ್ಲೇನೂ ಇಲ್ಲ, ಮೂಳೆಗಳ ಹೊರತಾಗಿ ಆ ಮನೆಯಲ್ಲಿ ಸಮಾಧಿಯಾದವರು ಆ ದಂಪತಿನ. ಇವರು ಸೀತಾರಾಮ್ ಮತ್ತು ಸುನಂದ ದಂಪತಿ. ಮಂಗಳೂರಿನ ಸೀತಾರಾಮ್ ಸಭ್ಯ ಸಂಭಾವಿತ ಮನುಷ್ಯ. ಅಷ್ಟು ಬಿಟ್ರೆ ಆತನ ಕುಟುಂಬದ ಹಿನ್ನೆಲೆಯಾಗ್ಲಿ, ಅವನ ಸಂಬಂಧಿಕರ ಬಗ್ಗೆ ಆಗ್ಲಿ ನಮಗೆ ಗೊತ್ತಿಲ್ಲ. ಇನ್ನು ಸುನಂದ ಕಾರ್ಕಳ ಸಮೀಪದ ಕಾಪುವಿನವಳು, ಕಡು ಬಡವರ ಮನೆಯ ಮಗಳು, 7-8 ಜನ ಅಕ್ಕ ತಂಗಿಯರ ನಡುವೆ ಹುಟ್ಟಿದವಳು ಅಂತಾರೆ. ಹಾಗಾಗಿ ಬದುಕಲ್ಲಿ ಸಾಕಷ್ಟು ಕಷ್ಟ ನೋಡಿದ್ಲು. ಇನ್ನು ಮಧ್ಯ ವಯಸ್ಸು ದಾಟಿದ್ರೂ ಆಕೆಗೆ ಮದುವೆ ಆಗಿರಲಿಲ್ಲ. 35-36 ಇರಬೇಕು ಸೀತಾರಾಮ್ ಆಚಾರ್ಯ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದಾಗ. ಆಗ ಆತನಿಗೂ 45ರ ಮೇಲಾಗಿತ್ತು ಅಂತಾರೆ. ಏನೋ ಒಟ್ನಲ್ಲಿ ಈ ದಂಪತಿಗೆ ಮಕ್ಕಳಾಗಿರಲಿಲ್ಲ. ಸುನಂದ ಎಂಬವರು ಬಹಳ ಅಂದರೆ ತುಂಬ ವರ್ಷ ಆದ ನಂತರ ಮದುವೆ ಆಗಿದೆ. ಅಂದರೆ 35 ಬಡತನ ಇದ್ದೆ, ಅವರಿಗೆ 2-3 ಜನ ಅಕ್ಕ ತಂಗಿದ್ರು, ಎಲ್ಲರೂ ಮದುವೆ ಆದ ನಂತರ ಹೆಂಗಸಿಗೆ ಮದುವೆ ಆಗಿದ್ದು ಒಂದು ಮಧ್ಯ ವಯಸ್ಸು ಕರೆದಂತ 35-36 ವರ್ಷದ ನಂತರ ಮದುವೆ ಆಗಿದೆ. ಅದೇ ರೀತಿ ಭಾಸ್ಕರ ಸೀತಾರಾಮಾಚಾರ್ಯ ಸಹ ಕೂಡ ಬಹಳ ಲೇಟಾಗಿ ಮದುವೆ ಆದ್ರಿಂದ ಈ ದಂಪತಿಗಳಿಗೆ ಮಕ್ಕಳಿಲ್ಲದೊಂದು ಕಂಡು ಬರ್ತದೆ. ಮಕ್ಕಳಿಲ್ಲದ ಬಾಳು ಬಾಳಲ್ವಾ? ನನಗೆ ನೀನು, ನಿನಗೆ ನಾನು ಅಂದ್ಕೊಂಡು ಬದುಕೋಕ್ಕಾಗಲ್ವಾ? ಖಂಡಿತ ಆಗುತ್ತೆ ಅಂತ ಅನ್ನೋರೊಂದಿಷ್ಟು ಜನ ಇದ್ರೆ, ಇನ್ ಕೆಲವರು ಸಾಧ್ಯನೇ ಇಲ್ಲ, ವೃದ್ಧಾಪ್ಯದಲ್ಲಿ ಹೆಗಲು ಕೊಡೋದಕ್ಕೆ ಮಕ್ಕಳಿರ್ಬೇಕು ಅಂತಾರೆ. ಈ ಸುನಂದ ಸೀತಾರಾಮ್ ದಂಪತಿಗೆ ಮಕ್ಕಳಿಲ್ಲ ಅನ್ನೋದು ದೊಡ್ಡ ಕೊರಗಾಗಿತ್ತು ಅಂತ ಅವರನ್ನ ಹತ್ತಿರದಿಂದ ನೋಡಿದ ಜನ ಹೇಳ್ತಾರೆ. ಅಷ್ಟಕ್ಕೂ ಈ ಸಮಾಜದ ಕಣ್ಣಲ್ಲಿ ಮಕ್ಕಳಿಲ್ಲದ ಬದುಕು ಬದುಕಿಯಲ್ಲ. ಸುತ್ತಮುತ್ತಲಿನ ಜನ ಮತ್ತೆ ಮತ್ತೆ ಕೇಳೋದು, ಕರುಣೆಯನ್ನ ತೋರಿಸೋದು, ವಿಭಿನ್ನ ರೀತಿಯಲ್ಲಿ ಮಾತಾಡೋದು, ಕೊನೆಗೆ ಹಳೆ ಸಂಪ್ರದಾಯಗಳಿಗೆ ಕಟ್ಟು ಬಿದ್ದವರಿದ್ರೆ ಹೆಂಗಸರಿಗೆ ಬಂಜೆ ಅನ್ನೋ ಪಟ್ಟವನ್ನೂ ಕಟ್ಟಿಬಿಡ್ತಾರೆ. ಇದೆಲ್ಲವನ್ನ ಈ ದಂಪತಿ ಕೂಡ ಎದುರಿಸಿದರೇನು? ಮೋಸ್ಟ್ಲಿ ಹಂಗಾಗೆ ಸಮಾಜದ ಮಧ್ಯೆ ಬದುಕೋದಕ್ಕಾಗದೆ ಈ ಕಾಡಿನಲ್ಲಿ ಒಂದು ಮನೆಯನ್ನ ಮಾಡ್ಕೊಂಡಿದ್ರು ಅನ್ಸುತ್ತೆ. ಹೀಗೊಂದು 10 ವರ್ಷದ ಹಿಂದೆ ಮಲೆನಾಡಿನ ತಪ್ಪಲಲ್ಲಿರೋ ಕಾರ್ಕಳದ ಹಿರ್ಗಾನದ ಈ ಸರ್ಕಾರಿ ಜಾಗದಲ್ಲಿ ಒಂದು ಸೂರನ್ನ ಕಟ್ಕೊಂಡು ತಮ್ಮ ಪಾಡಿಗೆ ತಾವು ಬದುಕ್ತಾ ಇದ್ರು. ಯಾರ ತಂಟೆಗೂ ಹೋದವರಲ್ಲ, ಯಾರನ್ನು ಮನೆಗೆ ಕರೆದು ಊಟ ಉಪಚಾರ ಅಂತ ಮಾಡಿದವರಲ್ಲ. ಆದರೆ
ದೇವಸ್ಥಾನಗಳಲ್ಲಿ ಮಾತ್ರ ಕಾಣಿಸಿಕೊಳ್ತಾ ಇದ್ರು. ದೇವರ ಪೂಜೆಗಳಲ್ಲಿ ತೊಡಗಿಸಿಕೊಳ್ತಾ ಇದ್ರು. ಹೀಗೆ ಧಾರ್ಮಿಕ ಭಾವನೆ ಬೆಳೆಸಿಕೊಂಡು ತಮ್ಮದೇ ಥರದಲ್ಲಿ ನಿನಗೆ ನಾನು, ನನಗೆ ನೀನು, ನಮಗೆ ಆ ದೇವರೇ ಎಲ್ಲ ಅಂದ್ಕೊಂಡು ಬದುಕ್ತಾ ಇದ್ದ ಈ ಜೋಡಿ ಈಗ ಜೀವ ಬಿಟ್ಟಿದ್ಯಾಕೆ? ಹೌದು, ಸುನಂದ ಸೀತಾರಾಮ್ ದಂಪತಿ ಈಗಿಲ್ಲ ಅಂತ ನಂಬಲಾಗ್ತಾ ಇದೆ. ಯಾಕಂದ್ರೆ ಅವರು ವಾಸವಾಗಿದ್ದ ಈ ಮನೆಯಲ್ಲಿ ಈಗ ಅವರಿಲ್ಲ. ಬೇರೆ ಎಲ್ಲಿಗೂ ಅವರು ಹೋಗಿರೋ ಸೂಚನೆಗಳಿಲ್ಲ. ಮನೆ ಈ ಸ್ಥಿತಿಯಲ್ಲಿದೆ. ಮನೆಯೊಳಗೆ ಸುಟ್ಟು ಕರಕಲಾಗಿ ಬಿದ್ದ ಬೂದಿಯಲ್ಲಿ ಮೂಳೆಗಳು, ಅಸ್ಥಿಪಂಜರಗಳು ಸಿಕ್ಕಿವೆ. ಇಲ್ಲಿ ಸಿಕ್ಕ ಅಸ್ಥಿಪಂಜರಗಳ ಪೈಕಿ ಒಂದು ಗಂಡಸಿನದ್ದು, ಇನ್ನೊಂದು ಹೆಂಗಸಿನದ್ದು. ಹಾಗಾಗಿ ಅಲ್ಲಿ ವಾಸವಿದ್ದ ದಂಪತಿಯೇ ದೇವರ ಪಾದ ಸೇರಿದ್ದಾರೆ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಆದರೆ ಅವರು ಆಕಸ್ಮಿಕ ದುರಂತ ಯಾವುದಕ್ಕಾದರೂ ಬಲಿಯಾದ್ರ, ಅಥವಾ ಕೊಲೆಯಾಗಿ ಹೋದ್ರ, ಅಥವಾ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋದು ಮೊಟ್ಟ ಮೊದಲ ಪ್ರಶ್ನೆ ಹೇಳೋದು. ಮೊದಲನೆಯದಾಗಿ ಈ ದಂಪತಿಗೆ ಯಾರಾದರೂ ಶತ್ರುಗಳಿದ್ರ? ಅಂಥವರ್ಯಾರೂ ಕಾಣಿಸಲಿಲ್ಲ. ಇನ್ನು ಆ ಮನೆಯಲ್ಲಿ ಏನಾದರೂ ಕದಿಯಬಹುದಾದ ವಸ್ತುಗಳಿದ್ವಾ? ಅಥವಾ ಅವರು ಸಿಕ್ಕಾಪಟ್ಟೆ ಆಸ್ತಿವಂತರ? ಅವರ ಹೆಸರಿಗೆ ವಿಮೆ ಮಾಡಿಸಿದ್ರ? ಹೀಗೆ ಹಲವು ಆಂಗಲ್ ಅಲ್ಲಿ ಪರಿಶೀಲಿಸಿದ ಪೊಲೀಸರಿಗೆ ಏನೂ ಸಿಕ್ಕಿಲ್ಲ. ಅಷ್ಟಕ್ಕೂ ಈ ಸೀತಾರಾಮ್ ಮತ್ತು ಸುನಂದ ದಂಪತಿ ವಾಸವಾಗಿದ್ರಲ್ಲ, ಈ ಮನೆ ಕೂಡ ಅವರದ್ದಲ್ಲ. ಅವರು ಸಮಾಜದಿಂದ ದೂರ ಇರೋ ನಿರ್ಧಾರ ಮಾಡಿದ ಮೇಲೆ ಕಾಡಿನಲ್ಲಿ ಮನೆ ಮಾಡಿಕೊಂಡು ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದ್ರು. ಇನ್ನು ಆ ಮನೆ ಅವರದ್ದಾಗಿರಲಿಲ್ಲ. ಹಾಗಂತ ಇವರು ಕಡು ಬಡವರ? ಸೀತಾರಾಮ್ ಆಚಾರ್ಯ ಬಡಗಿ ಕೆಲಸ ಮಾಡ್ತಾ ಇದ್ದ. ಅದರಲ್ಲಿ ಒಳ್ಳೆ ಸಂಪಾದನೆ ಇತ್ತು. ಹಾಗಾಗಿ ಈ ದಂಪತಿಗೆ ಹಣಕಾಸಿನ ತೊಂದರೆ ಇರಲಿಲ್ಲ. ಮದುವೆಯಾಗಿ 15 ವರ್ಷ ಆಗಿತ್ತು. ಆ ದಂಪತಿಗಳಿಗೆ ಮಕ್ಕಳಿಲ್ಲ ಎಂಬ ಒಂದು ಬಹುದೊಡ್ಡ ಕೊರಗಿತ್ತು. ಆ ಕೊರಗನ್ನೇ ಅವರು ಅವರೊಳಗೆ ಇಟ್ಕೊಂಡು ದಿನ ತೆಗಿತಾ ಇದ್ರು. ಹಿರ್ಗಾನ ಸಮೀಪ ಅವರು ಅನಂತರ ಬಂದೊಂದು 10 ವರ್ಷದ ಹಿಂದೆ ಮನೆ ಮಾಡಿಕೊಂಡು ಅಲ್ಲಿ ವಾಸವಾಗಿದ್ರು. ಹೀಗೆ ವಾಸವಾಗಿದ್ದವರು ಅದೇ ಮನೆಯಲ್ಲಿ ಸಮಾಧಿಯಾಗಿ ಹೋಗಿದ್ದಾರೆ. ಅದು ಸತಿಪತಿಗಳಿಬ್ಬರು ಒಟ್ಟಿಗೆ ಸತ್ತರ, ಅಥವಾ ಒಬ್ಬರ ಚಿತೆಗೆ ಒಬ್ಬರು ಬೆಂಕಿ ಇಟ್ರ? ಈ ದಂಪತಿಯಲ್ಲಿ ಯಾರಾದರೂ ಒಬ್ಬರು ಪ್ರಾಣ ಬಿಟ್ಟಿದ್ರಿಂದ ಇನ್ನೊಬ್ಬರು ಆತ್ಮಹತ್ಯೆಗೆ ಶರಣಾದ್ರ, ಅಥವಾ ಇಬ್ಬರು ಒಟ್ಟಿಗೆ ಕೊನೆ ಉಸಿರೆಳೆದ್ರ? ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಉತ್ತರಿಸುವುದಕ್ಕೆ ಯಾರೂ ಇಲ್ಲ. ಅಲ್ಲಿ ಆ ದಂಪತಿ ಇನ್ನಿಲ್ಲ ಅನ್ನೋದು ಗೊತ್ತಾಗಿದ್ದೇ ಬೂದಿ ತಣ್ಣಗಾದ್ಮೇಲೆ. ಈ ಮನೆ ನೋಡಿದ್ರೆ ನಿಮಗೆ ದೊಡ್ಡದೊಂದು ಸ್ಫೋಟ ಸಂಭವಿಸಿರಬಹುದು ಅನ್ಸುತ್ತೆ. ಸಾಮಾನ್ಯವಾಗಿ ಶವ ಸುಟ್ಟಾಗ್ಲೇ ಒಮ್ಮೆ ಸ್ಫೋಟಕ ಸದ್ದು ಬರುತ್ತೆ. ಇನ್ನು ಇಲ್ಲಿ ಜೀವಂತ ಶವವಾದವರು ಕೂಗದೇ ಇದ್ರ, ಸದ್ದು ಹರಡದೇ ಇದ್ದ, ಬೆಂಕಿಯ ಕೆನ್ನಾಲಿಗೆ ಕಾಣಿಸಲೇ ಇಲ್ವಾ? ಗೊತ್ತಾಗಿಲ್ಲ. ಮೋಸ್ಟ್ಲಿ ಈ ಘಟನೆ ನಡೆದ ದಿನ ಹಿರ್ಗಾನ್ನ ಸ್ಕೂಲ್ ಒಂದರಲ್ಲಿ ವಾರ್ಷಿಕೋತ್ಸವ ಇತ್ತು. ಊರ ಜನ ಎಲ್ಲ ಅಲ್ಲಿಗೆ ಹೋಗಿದ್ರು. ಮೈಕ್ ಹಾಕಿದ್ರಿಂದ ಬೇರೆ ಸೌಂಡ್ ಬಂದಿಲ್ಲ. ಹಂಗಾಗಿ ಇವರ ಸಾವಿನ ಸದ್ದು ಕೇಳಿಸ್ಲೇ ಇಲ್ವೇನೋ? ನಿಮಗೆ ಗೊತ್ತಾ, ಯಾರೋ ಸಂಬಂಧಿಕರಿಗೆ ಇವರಿಗೇನೋ ಆಗಿರಬೇಕು ಅನ್ನೋ ಅನುಮಾನ ಬಂದಿದ್ದಲ್ಲ. ಅಷ್ಟಕ್ಕೂ ಈ ಜೋಡಿ ಯಾವುದೋ ಸಂಬಂಧಗಳನ್ನ ಇಟ್ಟುಕೊಂಡು ಬೆಳೆಸಿಕೊಂಡು ಬಂದವರೇ ಅಲ್ಲ. ಹಂಗಾಗಿ ಒಂಟಿತನ ಕಾಡಿತೇನೋ ಅನ್ನೋ ನಿರ್ಧಾರಕ್ಕೆ ಈಗ ಬರಲಾಗಿದೆ. ಮಾನವನ ಒಂಟಿತನ, ವೈದ್ಯಾಪ್ಯ, ಏಕತಾನತೆ ಮತ್ತು ಈ ಮಕ್ಕಳಿಲ್ಲದ ಕೊರಗು ಒಬ್ಬನನ್ನು ಎಲ್ಲಿವರೆಗೆ ಕರೆದುಕೊಂಡು ಹೋಗುತ್ತದೆ ಎಂಬುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆಯಾಗಿದೆ. ನಿಮಗೆ ನೆನಪಿದೆಯಾ, ಇದೇ ವರ್ಷ ಮೇನಲ್ಲಿ ಬೆಂಗಳೂರಿನ ಸುಲ್ತಾನ್ ಪಾಳ್ಯದ ಮನೆಯೊಂದರಲ್ಲಿ ವೆಂಕೋಬರಾವ್ ಮತ್ತು ಕಲಾದೇವಿ ಅನ್ನೋ 80 ದಾಟಿದ ವೃದ್ಧ ದಂಪತಿ ಹೆಣವಾಗಿದ್ದರು. ಹೆಂಡತಿಯ ದೇಹ ರೂಮ್ ಒಳಗೆ ಮೂಳೆಯ ರೂಪ ತಾಳತೊಡಗಿತ್ತು. ಗಂಡ ಹಾಲ್ನಲ್ಲಿ ಹೆಣವಾಗಿ ಮಲಗಿದ್ದ. ಆತನ ಸುತ್ತ ನೀರಿನ ಬಾಟಲ್ಗಳು, ಪ್ಲಾಸ್ಟಿಕ್ ಕವರ್ಗಳು, ಅಳಿದುಳಿದ ತಿಂಡಿ ತಿನಿಸುಗಳು, ಒಟ್ಟಾರೆ ಗಾರ್ಬೇಜಲ್ಲಿ ಬಿದ್ದ ಸ್ಥಿತಿಯಲ್ಲಿ ಬಿದ್ದಿದ್ದ. ಸ್ಮೆಲ್ ಬರ್ತಾ ಇದ್ರು. ನಾನೇನು ಎಲಿಯನ್ನು ಸತ್ತಿರ್ಬೋದು ಅಂದೆ. ಆವಾಗ ನನ್ನೇ ಪೊಲೀಸವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆದಿ ಒಳಗಡೆ ಹೋಗಿ ನೋಡಿದ್ರೆ ಅವರು ಫುಲ್ ಡೆಡ್ ಆಗಿದೆ. ಮೋಸ್ಟ್ಲಿ ಗಂಡ ಹೆಂಡತಿ ಇಬ್ಬರು ಹಸಿವಿನಿಂದಲೇ ಸತ್ತೋಗಿರಬಹುದು ಅಂತ ಊಹಿಸಲಾಗ್ತಾ ಇತ್ತು. ವೃದ್ಧಾಪ್ಯದಲ್ಲಿ ಇರೋದಕ್ಕೊಂದು ಕೋಟಿ ಕೋಟಿ ಬೆಲೆ ಬಾಳೋ ಮನೆ ಇತ್ತಾದ್ರೂ ಕೂಡ ಅದು ಮನುಷ್ಯರು ವಾಸಿಸೋ ಸ್ಥಿತಿಯಲ್ಲಿ ಉಳಿದಿರಲಿಲ್ಲ. ಇಲಿ ಹೆಗ್ಗಣಗಳ ಗೂಡಾಗಿ ಒಂದು ರೀತಿ ಹಾರರ್ ಹೌಸ್ ಆಗಿ ಹೋಗಿತ್ತು ಆ ಮನೆ. ಈ ಮನೆಯಲ್ಲಿ ಇಬ್ಬರು ವಯಸ್ಕರು ಅದ್ಹೇಗೆ ಬದುಕಿದ್ರು ಭಗವಂತನೇ ಬಲ್ಲ. 4 ವರ್ಷಗಳ ಹಿಂದೆ
ಇದರ ಕರೆಂಟ್ ಕನೆಕ್ಷನ್ ಇರ್ಲಿಲ್ವಂತೆ. ಮನೆಗೆ ಕಾಳು ಕಡ್ಡಿ ತಂದು ಅಡುಗೆ ಮಾಡೋ ತಾಕತ್ತು ಆ ವೃದ್ಧರಿಗಿರಲಿಲ್ಲ. ಇದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಊಟ ತಿಂಡಿ ಹೊರಗಿನಿಂದ ತರ್ತಾ ಇದ್ರಂತೆ ವೃದ್ಧ ದಂಪತಿ. ಅಷ್ಟರ ಹೊರತಾಗಿ ಆ ಮನೆಗೆ ಬರ್ತಾ ಇದ್ದವರು ಯಾರೂ ಇಲ್ಲ. ಇಲ್ಲಿ ಯಾರು ಬರ್ತಾ ಇಲ್ಲ. ಅವರು ಯಾರು ರಿಲೇಷನ್ ಯಾರು ಬರ್ತಾ ಇಲ್ಲ. ಇಲ್ಲಿ ಇಬ್ಬರೇ ಇರೋದು. ಇಲ್ಲಿ ಏನು ಅಡಿಗೆನು ಮಾಡಲ್ಲ. ಅವರು ಎಲ್ಲ ಔಟ್ಸೈಡ್ ತೊಗೊಂಡು ಬರ್ತಾರೆ. ಅವರು ಮುದುಕಿ ಆಚೆ ಬರೋದೇ ಇಲ್ಲ. ಮುದುಕ ಬರೋದು ಕಮ್ಮಿ. ಹೀಗೆ ಸಿಟಿಯ ಮಧ್ಯೆ ಇಂಥದ್ದೊಂದು ಮನೆಯಲ್ಲಿ ವೃದ್ಧಾಪ್ಯ ದೂಡಿ ಕೊನೆಗೆ ಕೊಳೆತು ಹೆಣವಾಗೋದ ಇಂಥವರ ಕಥೆ ಕೇಳಿ ಆ ಸುನಂದ ಸೀತಾರಾಮ್ ದಂಪತಿ ಹೆದರಿದ್ರ. ತಮ್ಮ ವೃದ್ಧಾಪ್ಯ ಹೀಗ ಆಗ್ಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ರ. ಮೋಸ್ಟ್ಲಿ ಹೌದು ಅನ್ಸುತ್ತೆ. ಅವರು ಸತ್ತ ರೀತಿ ನೋಡಿದ್ರೆ ಈ ದಂಪತಿಗೆ ಸತ್ತ ನಂತರ ತಮ್ಮ ಆತ್ಮಕ್ಕೆ ಶಾಂತಿ ಸಿಗದೆ ಇದ್ರೆ ಅನ್ನೋ ಭಯನೂ ಇತ್ತು ಅನ್ಸುತ್ತೆ. ಹಂಗಾಗಿ ಅಂಥದ್ದೊಂದು ಸಾವಿನ ತಯಾರಿ ನಡೆಸಿಬಿಟ್ರ, ಸಾಯುವುದಕ್ಕೆ ಸನ್ನದ್ಧರಾದ್ರ. ಅದೇನ್ ಮಾಡಿದ್ರು ಅನ್ನೋದರ ಕಲ್ಪನೆ ಬರೋ ಹಾಗೆ ಇದೆ ಇಡೀ ಮನೆಯ ಸಿಚುವೇಶನ್. ಅಂದಹಾಗೆ ಅದನ್ನ ಮೊದಲು ನೋಡಿದವರು ಈ ಕಾಡು ಮನೆಗೆ ಹತ್ತಿರದಲ್ಲಿರೋ ಇನ್ನೊಂದು ಫ್ಯಾಮಿಲಿ. ಹತ್ತಿರ ಅಂದ್ರೂ ಕೂಗಳತಿಯ ದೂರದಲ್ಲಲ್ಲ ಅವರ ಮನೆ ಇರೋದು. ಆದ್ರೂ ಆ ಮನೆಯವರಿಗೂ ಈ ದಂಪತಿಗೂ ಅಲ್ಪ ಸ್ವಲ್ಪ ಲಿಂಕ್ ಇತ್ತು. ಅದು ನೀರಿನ ಸಂಬಂಧ. ಇವರ ಮನೆಯಲ್ಲಿ ನೀರಿರಲಿಲ್ಲ. ಹಾಗಾಗಿ ಸುನಂದ ಅವರ ಮನೆಯಿಂದ ಪ್ರತಿನಿತ್ಯ ನೀರು ತುಂಬಿಕೊಳ್ತಾ ಇದ್ಲು. ಕಳೆದ 2-3 ದಿನಗಳಿಂದ ನೀರಿಗೆ ಬರದೆ ಇದ್ದಿದ್ದರಿಂದ ಆಶ್ಚರ್ಯದಿಂದ ಅವರು ಆ ಮನೆ ಹತ್ತಿರ ಬಂದಿದ್ರು. ಆಗ್ಲೇ ಆ ಮನೆಯ ಸ್ಥಿತಿ ನೋಡಿ ಗಾಬರಿಯಾಗಿ ಮನೆಯ ಬಾಗಿಲು ಒಡೆದು ಒಳ ಹೋಗಿದ್ರು. ಆಗ್ಲೇ ಕಾಣಿಸಿದ್ದು ಬೂದಿಯಾದ ದೇಹ.